ದಿನದ ಪ್ರಮುಖ ವಿದ್ಯಮಾನವನ್ನು ವಿವರವಾಗಿ ವಿಶ್ಲೇಷಿಸುವ ವಿಶೇಷ ನ್ಯೂಸ್ ಬುಲೆಟಿನ್ ನ್ಯೂಸ್ ಅವರ್ಗೆ ಸ್ವಾಗತ. ನಾನು ಅಜಿತ್ ಹನುಮಕ್ಕನವರ್. ನಿಲುಮೆ ಅನ್ನುವಂಥ ವೆಬ್ಸೈಟ್ ವಿರುದ್ಧ, ಅದರ ನಿರೂಪಕರ ವಿರುದ್ಧ ಮತ್ತು ಇತರ 5 ವಿರುದ್ಧ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ದಿನೇಶ್ ಅಮೀನ್ಮಟ್ಟು ಅವರು ದೂರು ಕೊಟ್ಟಿರುವಂಥ ವಿಷಯ ರಾಜ್ಯದಲ್ಲಿ, ಅದರಲ್ಲೂ ಅಂತರ್ಜಾಲದಲ್ಲಿ ಅತಿ ಹೆಚ್ಚು ಚರ್ಚೆಗೆ ಒಳಗಾಗ್ತಾ ಇರುವಂಥದ್ದು. ನಮ್ಮ ಕಾರ್ಯಕ್ರಮ ನೋಡ್ತಾ ಇರುವಲ್ಲಿ ನೆಟಿಸನ್ಸ್ಗಳು ನಿರಂತರವಾಗಿ ಅಂತರ್ಜಾಲದ ಸಂಪರ್ಕದಲ್ಲಿರುವಂಥವರು ಕಡಿಮೆ ಸಂಖ್ಯೆಯಲ್ಲಿರಬಹುದು. ಆ ಕಾರಣದಿಂದಾಗಿ ಉಳಿದವರಿಗೆ ಅನುಕೂಲ ಆಗಲಿ ಅಂತ ಸಂಕ್ಷಿಪ್ತವಾಗಿ ಈ ಎಲ್ಲ ಬೆಳವಣಿಗೆಗಳನ್ನು ನಿಮ್ಮೆದುರಿಗೆ ಇಡ್ತಾ ಇದ್ದೀನಿ. ದಿನೇಶ್ ಅಮೀನ್ಮಟ್ಟು ಅವರು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರು. ನಿಲುಮೆ ಅನ್ನುವಂಥ ಒಂದು ವೆಬ್ಸೈಟ್ ಇದೆ, 19,000 ಸದಸ್ಯರನ್ನು ಹೊಂದಿರುವಂಥದ್ದು. ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಅದರಲ್ಲಿ ಲೇಖನಗಳು ಪ್ರಕಟ ಆಗ್ತಾ ಇರ್ತವೆ. ಸರಾಸರಿ 150 ಲೇಖನಗಳು ಒಂದು ದಿನಕ್ಕೆ ನಿಲುಮೆಯಲ್ಲಿ ಪ್ರಕಟ ಆಗುವಂಥದ್ದು. ಈ ನಿಲುಮೆ ವೆಬ್ಸೈಟ್ನ ನಿರ್ವಾಹಕ ರಾಕೇಶ್ ಶೆಟ್ಟಿ ಮತ್ತು ಇತರ 5 ವಿರುದ್ಧ ದಿನೇಶ್ ಅಮೀನ್ಮಟ್ಟು ಅವರು ದೂರನ್ನು ಕೊಟ್ಟಿದ್ದಾರೆ. ದೂರಿನ ಹಿನ್ನೆಲೆಯನ್ನು ಕೂಡ ನಿಮ್ಮೆದುರಿಗೆ ಇಡ್ತಾ ಇದ್ದೀನಿ. 3 ವರ್ಷಗಳ ಹಿಂದೆ ರಾಜ್ಯದ ಪ್ರಮುಖ ದಿನಪತ್ರಿಕೆಯೊಂದರಲ್ಲಿ ವಿವೇಕಾನಂದರ ಕುರಿತಾದ ಒಂದು ಲೇಖನವನ್ನು ದಿನೇಶ್ ಅಮೀನ್ಮಟ್ಟು ಅವರು ಬರೆದಿದ್ದರು. ಅದು ವಿವೇಕಾನಂದರ ಪರಮ ಭಕ್ತರನ್ನು ಕೆರಳಿಸಿತ್ತು ಅನ್ನುವಂಥದ್ದು. ಇತ್ತೀಚೆಗೆ ವಿವೇಕಾನಂದರ 150ನೇ ಜನ್ಮದಿನದ ಸಂದರ್ಭದಲ್ಲಿ ಆ ಲೇಖನವನ್ನು ಫೇಸ್ಬುಕ್ನಲ್ಲಿ ಕೆಲವರು ಇನ್ನೊಂದು ಸಲ ನೆನಪು ಮಾಡಿದರು. ಆ ವಿಷಯ ನಿಲುಮೆಯಲ್ಲಿ ಬಂದಂತಹ ಸಂದರ್ಭದಲ್ಲಿ ದಿನೇಶ್ ಅಮೀನ್ಮಟ್ಟು ಅವರ ಕುರಿತಂತೆ ಅವಹೇಳನಕಾರಿ ಕಮೆಂಟ್ಗಳು ಬಂದವು. ಆ ಕಮೆಂಟ್ನ ವಿರುದ್ಧ ದೂರನ್ನು ದಿನೇಶ್ ಅಮೀನ್ಮಟ್ಟು ಅವರು ಕೊಟ್ಟಿದ್ದಾರೆ. ಈ ದೂರನ್ನು ಮನುಷ್ಯನ ವ್ಯಕ್ತಿಯ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ ನಡೆದ ದಾಳಿ ಅಂತ ಕೂಡ ವಿಶ್ಲೇಷಣೆಗೆ ಒಳಪಡಿಸಲಾಗ್ತಾ ಇದೆ. ಅವಹೇಳನ ಆಗಿತ್ತು, ಮಾನಹಾನಿಯಾಗಿತ್ತು. ಅದರಲ್ಲಿ ದಿನೇಶ್ ಅಮೀನ್ಮಟ್ಟು ಅವರು ದೂರು ಕೊಟ್ಟಿರೋದು ಖಂಡಿತವಾಗಿಯೂ ತಪ್ಪಲ್ಲ ಅನ್ನುವಂತೆ ವಾದಿಸುವವರ ಗುಂಪು ಕೂಡ ಇದೆ. ಸ್ವತಃ ದಿನೇಶ್ ಅಮೀನ್ಮಟ್ಟು ಅವರು ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಸರ್, ವೆಲ್ಕಮ್ ಟು ದ ಶೋ. ಇನ್ನು ನಮ್ಮ ಸುದ್ದಿ ವಿಶ್ಲೇಷಕರಾದ ಮನೀಶ್ ಮೋಕ್ಷಗುಂಡಂ ಅವರು ನಮ್ಮ ಜೊತೆಗಿದ್ದಾರೆ. ಮನೀಶ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಲುಮೆ ನಿರ್ವಾಹಕ ರಾಕೇಶ್ ಶೆಟ್ಟಿ. ರಾಕೇಶ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಒಂದು ಸಲ ದಿನೇಶ್ ಅಮೀನ್ಮಟ್ಟು ಅವರು ಬರೆದಂಥ 3 ವರ್ಷಗಳ ಹಿಂದೆ ಬರೆದಂಥ ಲೇಖನದಲ್ಲಿ ಏನಿತ್ತು ಅನ್ನೋದನ್ನು, ಅದರ ಕೆಲವೊಂದಷ್ಟು ವಿಷಯವನ್ನು ಮಾತ್ರ ನಿಮ್ಮೆದುರಿಗೆ ಕೊಡ್ತಾ ಇದ್ದೀವಿ. ಸ್ವಾಮಿ ವಿವೇಕಾನಂದರು ಒಬ್ಬ ದೊಡ್ಡ ವಿದ್ಯಾರ್ಥಿಯಾಗಿದ್ದರು. ಬೋಧಿಸಲು ಬರುವುದಿಲ್ಲ ಎಂಬ ಕಾರಣಕ್ಕಾಗಿ ಶಿಕ್ಷಕನ ಉದ್ಯೋಗ ಕಳೆದುಕೊಂಡಿದ್ದರು. ಹುಟ್ಟಿನಿಂದಲೇ ರೋಗಿಷ್ಠರಾಗಿದ್ದ ಅವರು ಸಾಯುವ ಹೊತ್ತಿಗೆ 1-2 ಅಲ್ಲ 31 ಬಗೆಯ ರೋಗಗಳಿಂದ ಬಳಲುತ್ತಿದ್ದರು. ಇದು ಅವರ ಲೇಖನದಲ್ಲಿದ್ದಂಥ ಇನ್ನೊಂದು ಅಂಶ. ಜೀವನದ ಕೊನೆಯ ದಿನದವರೆಗೂ ವಿವೇಕಾನಂದರು ಮಾಂಸಾಹಾರಿಯಾಗಿದ್ದರು. ವ್ಯಸನಿಯಂತೆ ಸಿಗರೇಟ್ ಮತ್ತು ಹುಕ್ಕಾ ಸೇದುತ್ತಿದ್ದರು. ಮತ್ತು ಇಡೀ ಅವರ ಲೇಖನಕ್ಕೆ ಕನ್ಕ್ಲೂಷನ್ ಕೊಡುವ ಹಂತದಲ್ಲಿ ದಿನೇಶ್ ಅಮೀನ್ಮಟ್ಟು ಅವರು ಬರೆದಿದ್ದರು, ಅಕಾಡೆಮಿಕ್ ಮಾನದಂಡಗಳ ಪ್ರಕಾರ ದಡ್ಡರಾಗಿರುವ, 16 ಬಗೆಯ ಕಾಯಿಲೆಗಳಿಂದ ನರಳುತ್ತಿರುವ, ಕುಟುಂಬದ ಕಷ್ಟಗಳಿಂದ ಜರ್ಜರಿತರಾಗಿರುವ, ತಿಂಡಿಪೋತರಾಗಿರುವ ಸಾಮಾನ್ಯ ವ್ಯಕ್ತಿಗಳು ಕೂಡ ವಿವೇಕಾನಂದನಾಗಿ ಬೆಳೆಯಲು ಸಾಧ್ಯ ಅನ್ನುವಂಥ ಕನ್ಕ್ಲೂಷನ್ನನ್ನು ತಮ್ಮ ಲೇಖನಕ್ಕೆ ದಿನೇಶ್ ಅಮೀನ್ಮಟ್ಟು ಅವರು ಕೊಟ್ಟಿದ್ದರು. ಈ ಲೇಖನ ಫೇಸ್ಬುಕ್ನಲ್ಲಿ ಮತ್ತೊಮ್ಮೆ ನೆನಪಿಸಲ್ಪಟ್ಟಿದ್ದು ದಿನೇಶ್ ಅಮೀನ್ಮಟ್ಟು ಅವರ ಫ್ರೆಂಡ್ ಲಿಸ್ಟ್ನಲ್ಲಿದ್ದಂಥ ಕೆಲವರಿಂದಾಗಿ. ಆ ವಿಷಯ ನಿಲುಮೆಯಲ್ಲಿ ಚರ್ಚೆಯಾಯಿತು ಮತ್ತು ಬಂದಂಥ ಕಮೆಂಟ್ಗಳು ಅವಹೇಳನಕಾರಿಯಾಗಿದ್ವು ಅನ್ನುವಂಥದ್ದು. ನೇರವಾಗಿ ಚರ್ಚೆಗೆ ಹೋಗ್ತಾ ಇದ್ದೀವಿ. ದಿನೇಶ್ ಅಮೀನ್ಮಟ್ಟು ಅವರೇ, ನನಗೆ ಸಮ್ಮತವಲ್ಲದ್ದನ್ನು ಬರೆದ್ರೆ ನಾನು ನಿಮ್ಮ ಕಚೇರಿಗೆ ನುಗ್ಗಿ ಗುಂಡು ಹಾರಿಸ್ತೀನಿ ಅನ್ನುವರ ಸಂತಾನ ಹೆಚ್ಚಾಗ್ತಾ ಇರುವ ಇವತ್ತಿನ ಕಾಲದಲ್ಲಿ ನನಗೆ ಸಮ್ಮತವಲ್ಲದ್ದನ್ನು ಬರೆದ್ರೆ ನಾನು ಬರವಣಿಗೆ ಮೂಲಕ ಖಂಡಿಸ್ತೀನಿ ಅನ್ನುವಂಥದ್ದು ಸ್ವಸ್ಥ ಸಮಾಜದ ಲಕ್ಷಣ. ಅದನ್ನು ಕೂಡ ವಿರೋಧಿಸಿ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೀರಿ ಅಂತ. ಮೊದಲಿಗೆ ನೀವು ದಯವಿಟ್ಟು ಒಂದು ನಿಮ್ಮ ಸ್ಕ್ರೀನಲ್ಲಿ ಬರ್ತಾ ಇರೋದು ನೋಡಿದರೆ, ನಿಲುಮೆ ಗ್ರೂಪ್ನಲ್ಲಿ ನನ್ನ ಬಗ್ಗೆ ಏನೆಲ್ಲ ಬರ್ದಿದ್ರೆ ಅದನ್ನು ಸ್ವಲ್ಪ ಹೈಲೈಟ್ ಮಾಡ್ತು ದಯವಿಟ್ಟು. ಯು ಶುಡ್ ಬಿ ಫೇರ್. ಡೆಫಿನೆಟ್ಲಿ ನಾನು ಬಂದದ್ದು ಯಾಕೆಂದ್ರೆ ನೀವು ಅದನ್ನು ಹಾಕ್ಬೇಕಲ್ಲಿ. ಶಬ್ದಗಳಿದೆ, ಅವನಿಗೆ ಚಪ್ಪಲಿ ಸವೆದು ಹೋಗುವವರೆಗೆ ನಾನು ಕೆಲವು ಅಶ್ಲೀಲ ಪದಗಳನ್ನ ನಾನು ಬಳಸಲಾರೆ ಇಲ್ಲಿ. ಅಂತ ಶಬ್ದಗಳಿಂದ ಬರೆದು ಅದನ್ನು ಹಾಕಿ. ನೀವು ಬರೀ ಒನ್ ಸೈಡೆಡ್ ಆಗ್ತಾ ಇದ್ದಾರೆ. ದಯವಿಟ್ಟು ನಿಮ್ಮ ಹೇಳಿ. ನಾನು ದಿನೇಶ್ ಅಮೀನ್ಮಟ್ಟು ಅವರೇ, ನಿಮ್ಮ ಲೇಖನದ ಒಂದು ಅಂಶವನ್ನ ಮಾತ್ರ ಹೇಳಬೇಕು ಅನ್ನೋ ಉದ್ದೇಶ ಇದ್ದಿದ್ರೆ ಕನ್ಕ್ಲೂಷನ್ ಏನ್ ಕೊಟ್ಟಿದ್ದೀರಿ ಅನ್ನೋದನ್ನ ತೋರಿಸುವ ಅವಶ್ಯಕತೆ ಇರಲಿಲ್ಲ. ಸರ್ಟಿಫಿಕೇಟ್ ಕೊಡುವ ಮೊದಲು ನಾನು ಸರ್ಟಿಫಿಕೇಟ್ ಕೊಡ್ತಿಲ್ಲ, ಖಂಡಿತವಾಗಿಯೂ ಕೊಡ್ತಿಲ್ಲ. ನನ್ನ ಮುಂದಿನ ಪ್ರಶ್ನೆ ರಾಕೇಶ್ ಶೆಟ್ಟಿ ಅವರಿಗೆ ಅದೇ ಇರುತ್ತೆ. ಅಲ್ಲಿ ಸರಿ, ಈಗ ಹೇಳಿ ನಿಮ್ಮ ಪ್ರಶ್ನೆ ಏನೀಗ? ಎಸ್, ನಿಮ್ಮ
ನೀವು ಬರೆದಿರುವಂಥ ಬರಹ ನನ್ನ ನಂಬಿಕೆಗಳಿಗೆ ಧಕ್ಕೆ ಆಗುತ್ತೆ, ಅದನ್ನು ನಾನು ಬರಹದ ಮೂಲಕನೇ ಖಂಡಿಸ್ತೀನಿ ಅನ್ನುವಂಥದ್ದು ಸಮಾಜ ಸ್ವಸ್ಥವಾಗಿದೆ ಅನ್ನೋದರ ಲಕ್ಷಣ. ಈಗ ಏನಾಗಿದೆ, ನನ್ನ ಕಂಪ್ಲೇಂಟ್ ಯಾವುದ್ರ ಬಗ್ಗೆ ಇದೆ ಅದನ್ನು ತಾವು ಹೇಳಬೇಕು. ಅಲ್ಲ, ನೀವು ಕಂಪ್ಲೇಂಟ್ ಕಾಪಿ ನೋಡ್ಬೇಕಿತ್ತಲ್ಲ. ಏನಿದೆ ಕಂಪ್ಲೇಂಟ್? ನಾನು ಯಾರ ಬಗ್ಗೆ ಯಾವುದಕ್ಕಾಗಿ ಕಂಪ್ಲೇಂಟ್ ಕೊಟ್ಟಿದ್ದೇನೆ? ನೀವು ಕಮೆಂಟ್ ಮಾಡಿದಂಥವರು ಬಳಸಿರುವ ಶಬ್ದಗಳ ಅದರ ಬಗ್ಗೆ ಕೊಟ್ಟಿದ್ದೇನೆ ನಾನು. ಈಗ ನಾನು ವಿವೇಕಾನಂದರ ಬಗ್ಗೆ ಬರೆದಾಗ ಅದರ ಪರ ವಿರೋಧ 100 ಲೇಖನಗಳು ಬಂದಿದೆ. ಆಯ್ತಾ, ನಾನು ಅದಕ್ಕೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗಿಲ್ಲ. ನೀವು ಮೊನ್ನೆ ಯಾರೋ ಒಬ್ಬರದ್ದು ಶೇರ್ ಮಾಡಿದಾಗ ಅದಕ್ಕೆ ಕಮೆಂಟ್ ಮಾಡಿದವರು ಅತ್ಯಂತ ವಲ್ಗರಾದ ಶಬ್ದಗಳಿಂದ ನನ್ನನ್ನು ಬೈದಾಗ, ನಾನು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂದರೆ ಬೀದಿಯಲ್ಲಿ ನಿಂತು ಬೈಯುವುದಲ್ಲ. ನೀವು ಈಗಲೂ ನನಗೆ ರಾಕೇಶ್ ಶೆಟ್ಟಿ, ನಾನು ಅವ್ರ ಜೊತೆ ಒಂದಷ್ಟು ಚರ್ಚೆಯನ್ನು ಮಾಡಿದ್ದೇನೆ. ನನಗೇನು ಪ್ರಾಬ್ಲಮ್ ಇಲ್ಲ. ನಾನು ಬೇಕಾದರೆ ನನ್ನ ಸ್ಟೇಟಸ್ ನೋಡಿ, ನಾನು ರಾಕೇಶ್ ಶೆಟ್ಟಿ ಅವರು ನನ್ನ ಬಗ್ಗೆ ಏನು ದ್ವೇಷಕಾರುವ ಮಾತುಗಳನ್ನು ಬರೆದಿದ್ದಾರೆ ಅಂತಲೂ ನಾನು ಎಲ್ಲೂ ಹೇಳಿದ್ದೇನಾ? ಇಲ್ಲ. ಯಾರು ಆ ರೀತಿ ಬಳಸಿದ್ದಾರೆ ಶಬ್ದಗಳನ್ನು ಮತ್ತು ಅದಕ್ಕೆ ಹೊಣೆಗಾರ ಆಗಿರುವ ಗ್ರೂಪಿನ ಎಡ್ಮಿನ್ ಅವರಾಗಿರುವುದರಿಂದ ಅವರನ್ನು ಸೇರಿಸಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೂ ಇದು ಬುಲ್ಶಿಟ್. ಅಭಿವ್ಯಕ್ತಿ ಸ್ವಾತಂತ್ರ್ಯ, ನೀವು ಬೈಗಳನ್ನು ಬೀದಿಯಲ್ಲಿ ನಿಂತು ನೀವು ಬೈದ್ರೆ, ನೀವು ಬಾಯಿ ಮುಚ್ಚಿಕೊಂಡು ಅವನ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಯಾರಾದರೂ ಬಾಯಿ ಮುಚ್ಚಿಕೊಂಡು ಹೋಗ್ತಾರ ಅಜಿತ್? ಅದು ಅಭಿವ್ಯಕ್ತಿ ಸ್ವಾತಂತ್ರ್ಯನ? ರಾಕೇಶ್ ಶೆಟ್ಟಿ, ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ನನ್ನ ಪ್ರಶ್ನೆ ಎಳೆದು ತರ್ತಾ ಇರೋದೇ ದುರುದ್ದೇಶ. ಇಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನೋ ಶಬ್ದವನ್ನು ಎಳೆದು ತರ್ತಾ ಇರೋದೇ ದುರುದ್ದೇಶ. ಇಟ್ ಈಸ್ ನಾಟ್ ಅಬ್ಸಲ್ಯೂಟ್. ಸೊ ನಾನು ಫಸ್ಟು ನಿಲುಮೆ ನಿರ್ವಾಹಕನಾಗಿ ಮಾತಾಡ್ತೀನಿ, ಆಮೇಲೆ ರಾಕೇಶ್ ಶೆಟ್ಟಿಯಾಗಿ ಮಾತಾಡ್ತೀನಿ. ಸೊ ನಿಲುಮೆ ಅಂದಾಗ ಇವಾಗ ಯಾವ ರೀತಿ ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ ಅಂದರೆ, ನಿಲುಮೆ ಅಂದರೆ ಬರೀ ಈ ರೀತಿ ಕೆಟ್ಟದ್ದು ಬರುತ್ತೆ, ಈ ರೀತಿ ಇದೆ. ಆದರೆ ನಿಲುಮೆ ಅನ್ನೋದು ಬಲಪಂಥೀಯ ವಿಚಾರಧಾರೆಗಳನ್ನು ತೋರ್ಪಡಿಸುವ. ಈಗ ನಿಲುವು ನೋಡಿದರೆ ಅಜಿತ್, ಇಟ್ ಈಸ್ ವಿ ಆರ್ ಕ್ಲಿಯರ್ಲಿ ರಿಟನ್, ಎಡ ಬಲ ಯಾವುದಕ್ಕೂ ಇಲ್ಲದೆ ಸತ್ಯದ ಪರ ನಿಲ್ಲೋಣ. ನಾವು ಈ ಸ್ಟಾರ್ಟ್ ಮಾಡಿ ಇದು 5ನೇ ವರ್ಷ. 5 ವರ್ಷಗಳಲ್ಲಿ ನಾವು ಎಡವೂ ಇರ್ಬೋದು, ಬಲವೂ ಇರೋದು, ಎಲ್ಲರಿಗೂ ಜಾಗ ಕೊಟ್ಟಿದ್ದೇವೆ. ಯಾರನ್ನೂ ನಾವು ಒಂದೇ ಒಂದು ಆ ಥರ ಯಾವುದಾದ್ರೂ ಒಂದು ಉದಾಹರಣೆ ಬಂದು ನಮ್ಮ ಮುಂದೆ ನಿಲ್ಬೋದು, ನಾವು ಕಳಿಸಿದ್ವು ಇದು ಪೂರಾ ಎಡಪಂಥೀಯ ಇತ್ತು ಹಾಗಾಗಿ ಹಾಕಿಲ್ಲ ಅನ್ನೋದು ಬರಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ನಾವು ಆ ರೀತಿ ವೆಬ್ಸೈಟ್ ನಡೆಸ್ಕೊಂಡು ಬಂದವರು. ಸೊ ಅದರ ಒಂದು ಅಂಗ ಈ ಫೇಸ್ಬುಕ್ ನಿಲುಮೆ ಗ್ರೂಪ್. ಸೊ ಇದರಲ್ಲಿ ನೀವು 18,000 ಹತ್ತಿರ ಜನಗಳಿದ್ದಾರೆ. ಸೊ ಇದು ಫೇಸ್ಬುಕ್ ಅನ್ನೋದು ಸಾಮಾಜಿಕ ಜಾಲತಾಣ, ಒಂದು ನಮ್ಮ ಅರಳಿಕಟ್ಟೆ ಬೀದಿಗಳಲ್ಲಿ ನಡೆಯುವಂಥ ಚರ್ಚೆಗಳ ಥರನೂ ಇರುತ್ತೆ. ಯಾಕೆಂದರೆ ಅಲ್ಲಿ ಎಲ್ಲರೂ ಇಂಟೆಲೆಕ್ಚುಯಲ್ಗಳು ಇರಲ್ಲ, ಎಲ್ಲರೂ ಒಂದೇ ಲೆವೆಲ್ ಅವರು ಇರಲ್ಲ. ಸೊ ಅಲ್ಲಿ ಈ ರೀತಿಯ ಕಮೆಂಟ್ಗಳು ಬರ್ಬೋದು. ಸೊ ಕಮಿಂಗ್ ಟು ದ ಪಾಯಿಂಟ್ ಆಫ್ ದಿನೇಶ್ ಸರ್ದು ಈ ಆರ್ಟಿಕಲ್ ಏನಿದೆ, ಆ ಕಮೆಂಟು ಆಂಜನೇಯ ರೆಡ್ಡಿ ಅನ್ನೊಬ್ಬ ಹುಡುಗ ಶೇರ್ ಮಾಡ್ದ. ಸೊ ಆ ಸ್ಟೇಟಸ್ ಇತ್ತು, ಅಲ್ಲಿ ಅವನು ಬೈದಿದ್ದ ಕೆಲವು ಕಮೆಂಟ್ಗಳಿತ್ತು. ಸೊ ವಿಚ್ ಐ ಡೋಂಟ್ ಎಂಡೋರ್ಸ್. ನಾನು ಆ ರೀತಿ ಯಾವ ಕಮೆಂಟ್ಗಳನ್ನು ಆಸ್ ಅನ್ ಅಡ್ಮಿನ್ ನಾನು ಅದನ್ನು ನೋಡಿದ ತಕ್ಷಣ ಕಮೆಂಟ್ಗಳನ್ನು ಅಷ್ಟನ್ನು ಡಿಲೀಟ್ ಮಾಡಿ ನಾನು ಅಲ್ಲೊಂದು ಕಮೆಂಟ್ ಹಾಕಿದ್ದೀನಿ, ಈ ರೀತಿ ಅಸಭ್ಯ ಭಾಷೆಯನ್ನು ಇಲ್ಲಿ ಬಳಸೋರು ಇಲ್ಲಿಂದ ಹೊರಗೋಗಿ, ಗ್ರೂಪಿಂದ ಹೊರಗೋಗ್ಬಿಡಿ. ಆ್ಯಂಡ್ ನಾನು ಇನ್ನೂ ಒಂದು ಲೈನ್ ಹಾಕಿದ್ದೀನಿ, ಇವರ ಲೇಖನವನ್ನು, ಇವರ ವಿವೇಕಾನಂದರ ಲೇಖನವನ್ನು ಏನೋ ಶತಮಾನದ ಲೇಖನ ಅನ್ನುವಂತೆ ಅದನ್ನು ಪ್ರತಿ ವರ್ಷ ಇವರು ಸರ್ಕ್ಯುಲೇಟ್ ಮಾಡ್ತಾರಲ್ಲ, ಈ ಶತಮಾನದ ಲೇಖನಕ್ಕೆ ನಾನು 3 ವರ್ಷದ ಹಿಂದೆ ಒಂದು ರಿಪ್ಲೈ ಕೊಟ್ಟಿದ್ದೇನೆ ಅಂತೇಳಿ ನಾನು ಕೊಟ್ಟಿರೋ ಆರ್ಟಿಕಲ್ನ ಲಿಂಕನ್ನು ಹಾಕಿದ್ದೇನೆ. ಅದಕ್ಕಿಂತ ಮುಂಚೆ ಈ ಸ್ಕ್ರೀನ್ಶಾಟ್ ತಗೊಳ್ಳಿಕ್ಕಾಗಿದೆ. ಆ್ಯಂಡ್ ಬೈ ದ ಸೇಮ್ ಟೈಮ್ ದಿನೇಶ್ ಅಮೀನ್ಮಠ್ ಅವರು ಆಂಜನೇಯ ರೆಡ್ಡಿ ಅವರಿಗೆ ಮತ್ತು ಇತರಿಗೆ ಇದು ಮಾಡಿದ್ದಾರೆ, ನೀವು ಈ ರೀತಿ ಮಾಡಿದ್ದೀರಾ, ಸೊ ನೀವು ಸಾರಿ ಕೇಳಬೇಕು, ಅಪಾಲಜಿ ಕೇಳಬೇಕು, ಇಲ್ಲಾಂದರೆ ಪರಿಣಾಮ ನೆಟ್ಟಗಿರೋದಿಲ್ಲ ಅಂತ ಹೇಳಿದ್ದಾರೆ. ಸೊ ದೇವ್ ಆಸ್ಟೇಟ್. ಸೊ ಆ್ಯಸ್ ಅನ್ ಅಡ್ಮಿನ್ ನಾನು ಏನು ಕೆಲಸ ಮಾಡಬೇಕಿತ್ತು ನಾನು ಮಾಡಿದ್ದೀನಿ. ಸೊ ಆ ಹುಡುಗರು ಇದು ಮಾಡಿದ್ದಾರೆ, ಕ್ಷಮೆ ಕೇಳಿದ್ದಾರೆ. ಇನ್ನು ಆ ಹುಡುಗರ ಮೇಲೆ ಇವ್ರು ಕೊಟ್ಟಿರೋದು ಕಂಪ್ಲೇಂಟು ಅದು ಓಕೆ, ಅವರು ಇದು ಮಾಡಿದ್ದಾರೆ ಅಂತ ಹೇಳ್ಬೋದು. ಆದರೆ ರಾಕೇಶ್ ಶೆಟ್ಟಿಯನ್ನು ಅಕ್ಯೂಸ್ಡ್ ನಂಬರ್ 1 ಮಾಡೋದು, ಸಾತ್ವಿಕ್ ಅನ್ನೋರು 10 ದಿನದ ಮುಂಚೆನೇ ಫೇಸ್ಬುಕ್ಕನ್ನೇ ಡಿಆಕ್ಟಿವೇಟ್ ಮಾಡ್ಕೊಂಡು ಹೋಗಿದ್ದಾರೆ. ಅವರು ನಿಲುಮೆ ಮೊದಲ ನಮ್ಮ ಜೊತೆ ಮಾಡಿದವರು, ಅವರು ಇಲ್ಲವೇ ಇಲ್ಲ. ಅಂಥವ್ರನ್ನ ಕರ್ಕೊಂಡು ಬಂದು ಏಟು, ಯಾಕೆಂದರೆ ಅವರೊಬ್ಬರು ಗೌರ್ಮೆಂಟ್ ಉದ್ಯೋಗಿ, ಸೊ ಹಾಗಾಗಿ ಸಾಫ್ಟ್ ಟಾರ್ಗೆಟ್ ಆಗ್ತಾರೆ ಅಂತ ಅವ್ರನ್ನೇ ಏಟು ಮಾಡೋದು. ಸೊ ಇದೆಲ್ಲ ಯಾವ ಲಾಜಿಕ್ಕು? ಇದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಲ್ಲ. ನೆಕ್ಸ್ಟ್ ದಿನ ಮತ್ತೆ ದಿನೇಶ್ ಸರೇ ಹೇಳ್ತಾರೆ, ರಾಕೇಶ್ ಶೆಟ್ಟಿ ಅವ್ರ ಜೊತೆ ನಾನು ಮಾತಾಡಿದ್ದೀನಿ, ಅವರು ಆ ರೀತಿ ಮಾತಾಡಿಲ್ಲ. ಆ್ಯಂಡ್ ಹೇಳ್ತಾರೆ ಆದರೆ ಅಡ್ಮಿನ್ಗಳಾಗಿ ಅವ್ರು ಇದು ಮಾಡ್ತಾರೆ ಅಂತ. ಸೊ ನಾನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಅನಂತ್ ನಾಯ್ಕ್ ಅವರು ಇದು ಹಾಕಿದ್ರು, ಇಲ್ಲಿ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ ನಾಳೆ ಬನ್ನಿ ಅಂತ. ಅದರಲ್ಲಿ ಒಬ್ಬ ಅರವಿಂದ್ ಶೆಟ್ಟಿ ಅನ್ನೋನೊಬ್ಬ ಕಮೆಂಟ್ ಹಾಕಿದ್ದಾನೆ. ನೋಡಿದರೆ ನಾನು ಹೇಳಲಿಕ್ಕೆ ಆಗೋದಿಲ್ಲ ಈಗ ಎಲ್ಲರ ಮುಂದೆ, ಬೇಕಿದ್ರೆ ನಾನು ದಿನೇಶ್ ಸರ್ಗೆ ಆಮೇಲೆ ತೋರಿಸ್ತೀನಿ. ಸೊ ಅವನು ಅದೇ ಮತ್ತೆ ತಾಯಿಗೆ ಬೈಯುವಂಥ ಶಬ್ದವನ್ನೇ ಬಳಸಿದ್ದಾನೆ. 17,500 ಜನಗಳಲ್ಲಿ ನಾನು ಅಷ್ಟು ಕಮೆಂಟ್ಗಳನ್ನು ನೋಡ್ತಾ ಇರಬೇಕು ಅನ್ನೋದು ನನ್ನ ಮೇಲಿನ ಆರೋಪವಾದರೆ,
ಅನಂತ್ ನಾಯಕರ ಮೇಲೆ ನಾನು ಕಂಪ್ಲೇಂಟ್ ದಿನೇಶ್ ಸರ್ ಅವರ ಒಂದು ವಾದ ಅಂದರೆ ಹೇಗೆ ನಿಮ್ಮ ಪೋಸ್ಟ್ಗಳಿಗೆ ಕಮೆಂಟ್ ಹಾಕೋರ ಮೇಲೆ ನಿಮ್ಗೆ ಹಿಡ್ತಾ ಇರೋದಿಲ್ಲ, ಹಾಗೆ ಅವ್ರ ಪೋಸ್ಟ್ಗಳಿಗೆ ಕಮೆಂಟ್ ಹಾಕೋರ ಮೇಲೆ ಅವ್ರಿಗೂ ಕೂಡ ಇಲ್ಲ. ನನ್ನ ಪೋಸ್ಟ್ಗಳ ಬಗ್ಗೆ ಕಮೆಂಟ್ ಹಾಕುವವರ ಮೇಲೆ ನನಗೆ ಹಿಡಿತಾ ಇರಬೇಕು, ಇಲ್ಲದ್ರೆ ನಾನು ಫೇಸ್ಬುಕ್ ಈಗ ಬಂದಿರುವಂತಹ ಒಂದು ನನ್ನ ಇದರಲ್ಲಿ ಇಲ್ಲ. ಅನಂತ್ ನಾಯ್ಕ ಅವ್ರದಲ್ಲಿದೆ. ಇಲ್ಲಿ ನೀವು ಬೇರೆಯವ್ರಾಗ ಮಾತಾಡ್ಬೇಡಿ, ನನ್ನ ಬಗ್ಗೆ ಮಾತಾಡಿ. ಅನಂತ್ ನಾಯ್ಕರು ನಿಮ್ಮ ಲಾಯರ್ ಸರ್? ಯಾರು ಹೇಳಿದ್ರು? he has written it. ಅಲ್ಲ, ಅನಂತ್ ನಾಯಕ್ ಅವರು ನಿಲುಮೆ ಮೇಲೆ ಕಂಪ್ಲೇಂಟ್ ಅಲ್ಲ. ನೀವು ಏನ್ ನೋಡಿ, ಇದೇ ಸಮಸ್ಯೆ. ನೀವು ಲಾಯರ್ ಅಂತ ನಾನು ಬರ್ತೀನಿ. ಅಲ್ಲ ಎಸ್ ಮನೀಶ್ ಸರ್ ಹೇಗೆ ನೋಡ್ತೀರಿ ಇಡೀ ಬೆಳವಣಿಗೆ? ವಾದ ಏನ್ ನಡೀತಿದೆ ಅಂತಂದ್ರೆ ಕೆಲವು ಶಬ್ದಗಳ ಮೇಲೆ, ಕಾಂಟೆಕ್ಸ್ಟ್ ಮೇಲೆ ಹೋಗೋಣ ಸರ್. ಐ ವಾಂಟ್ ಆಸ್ಕ್ ಯು, ಬರೀ ಶಬ್ದಗಳೇ ಆಟ ಆಡತ್ತಾ, ಕಾಂಟೆಕ್ಸ್ಟ್ ಕೂಡ ಆಟ ಆಡತ್ತಾ ಅಂತ ಹೇಳಿ. ನಾವು ಏನೋ ಒಂದು ಎಕ್ಸ್ಪ್ರೆಸ್ ಮಾಡಬೇಕಾದ್ರೆ ಬಹಳ ಒಳ್ಳೆ ಮಾತುಗಳಲ್ಲೂ ಬೇರೆಯವ್ರನ್ನ ಹರ್ಟ್ ಆಗೋಂಗೆ ಮಾತಾಡ್ಬೋದು. ದಿ ಕಾಂಟೆಕ್ಸ್ಟ್, ಇನ್ಫ್ಯಾಕ್ಟ್ ನೀವು ಗೂಗಲ್ ತೊಗೊಳಕ್ಕೆ ಹೋದರೆ ಇವತ್ತು ದೇ ಆರ್ ಲುಕಿಂಗ್ ಆಟ್ ದಿ ಕಾಂಟೆಕ್ಸ್ಟ್ ಆಫ್ ಅ ಸರ್ಚ್, ಬರೀ ವರ್ಡ್ಸ್ ಅಲ್ಲ. ನೀವೇನೋ ಒಂದು ಕಾಫಿ ಶಾಪ್ ಅಂತ ಹೊಡೆದ್ರೆ ನಿಮ್ಮ ಹತ್ತಿರದ ಒಂದು ಕಾಫಿ ಶಾಪ್ ಓಪನ್ ಆಗುತ್ತೆ. ಸಿ ದ ಕಾಂಟೆಕ್ಸ್ಟ್ ಇಸ್ ಇಂಪಾರ್ಟೆಂಟ್. ಒಂದು ಅಂದರೆ ನಾನು ಹೇಳ್ತಿರೋದು ಎರಡೂ ಕಡೆ ನಾವು ಪರವಾಗಿ ಮಾತಾಡಬೇಕಾದ್ರೆ. ಮನೀಶ್, ನಂಗೆ ಭಯ ಆಗ್ತಿರೋದು ಶಬ್ದಗಳ ಬಳಕೆಯನ್ನ ಸಮರ್ಥಿಸ್ತಾ ಇದ್ದೀರಾ ಅಂತ, ನಂಗೆ ಅದು ಭಯ ಆಗ್ತಾ ಇಲ್ಲ. ಮನೀಶ್, ಯಾವ ಕಾಂಟೆಕ್ಸ್ಟ್ ಅಲ್ಲಿ ಕೂಡ ಮಗ ಅಂತ ಬೈಯೋದನ್ನು ನೀವು ಡಿಪೆಂಡ್ ಮಾಡ್ಕೊಳ್ತೀರಾ? ಇಲ್ಲ ಸರ್, ನಾನು ಕಾಂಟೆಕ್ಸ್ಟ್ ಬಗ್ಗೆ ಮತ್ತೆ ಚರ್ಚೆ ಏನಕ್ಕೆ ಅಂತ ಹೇಳ್ತೀನಿ. ಈಗ ನಿಮಗೆ ಬೈದ್ರು ಒಬ್ಬನಿಗೆ ಚಪ್ಪಲಿಯಲ್ಲಿ ಏಟು ಹೊಡೆಯಬೇಕು ಅನ್ನೋದನ್ನ ಯಾವ ಕಾಂಟೆಕ್ಸ್ಟ್ ಅಲ್ಲಿ? ಅದಲ್ಲ, ಅದು ತಪ್ಪೇ ಸರ್, 100% ತಪ್ಪೇ. ನಂದು ಸಿಂಪಲ್ ಅಲ್ಲ, ನನಗೆ ಹೇಳ್ತಿರೋದು ನನ್ನ ಬೇರೆ ಯಾವ ನೀವು ಬರ್ದಿರುವಂತ ಲೇಖನದಲ್ಲಿ ವರ್ಡ್ಸ್ ಚೆನ್ನಾಗಿದೆ, ಬಟ್ ವಾಟ್ ಅಬೌಟ್ ದಿ ಕಾಂಟೆಕ್ಸ್ಟ್? ನಾನು ಸ್ವಾಮಿ ವಿವೇಕಾನಂದ, I felt hurt, but very beautifully written. You are free to file a defamation suit against me. ಅಲ್ಲ, ಕಾಂಟೆಕ್ಸ್ಟ್ ಇದೆಯೋ ಅಲ್ಲ? ಕಾಂಟೆಕ್ಸ್ಟ್ if it is really illegal. I want to bring in one more point. No, it's not. I'm not saying, but I also believe in freedom of expression. You are free to express. ಅದಲ್ಲ. freedom of expression ನೀವು ಅಷ್ಟು ಡೈಲ್ಯೂಟ್ ಮಾಡಬೇಡಿ. freedom of expression ಅಷ್ಟು ಡೈಲ್ಯೂಟ್ ಮಾಡಬೇಡಿ. ಸರ್, ದಿನೇಶ್ ಸರ್, ನೀವು ಕೂಡ ಒಪ್ಕೊಳ್ತೀರಿ, ನಿಲುಮೆಯಲ್ಲಿ ಬಂದಂತಹ ಕಮೆಂಟ್ಗಳಿಗೆ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಡಿಯಲ್ಲಿ ರಕ್ಷಣೆಯನ್ನ ಅವರು ತಗೋತಾ ಇಲ್ಲ? ನಾ ಅದನ್ನ ಕಮೆಂಟ್ ಅನ್ನು ಸಮರ್ಥಿಸಿಕೊಂಡೇ ಇಲ್ಲ. ಆಸ್ ಅನ್ ಅಡ್ಮಿನ್ ನಾನು ಏನು ಮಾಡಿದ್ದೀನಿ? ಒಂದು 10 ಇವರು ಹೇಳ್ತಾರಲ್ಲ, 10 ದಿವಸದ ಹಿಂದೆ ಇದೇ ನಿಲುಮೆಯಲ್ಲಿ ನಮೋ ಪ್ರೀತಮ್ ಅಂತ ಮುಖ್ಯಮಂತ್ರಿ ಎಗೇನಿಸ್ಟ್ ಬರೀತಾರೆ. ಅದನ್ನು ನಾನು ಕಂಪ್ಲೇಂಟ್ ಕೊಡೋ ಹೊತ್ತಿಗೆ ಡಿಲೀಟ್ ಆಗಿದೆ. ಅದಕ್ಕಿಂತ ಮೊದಲಿತ್ತು. ಅಲ್ಲ, ಮುಖ್ಯಮಂತ್ರಿ ಅಗೇನ್ಸ್ಟ್ ಬರೆಯೋದು ಮಹಾಪರಾಧ ಅಲ್ಲ? ನಿನ್ನಂತ ಮೂರ್ಖ ಮುಟ್ಟಾಳನನ್ನು ಅಂತ ಬರೀಬೋದಾ ಸರ್? ಮೂರ್ಖ ಆಯ್ತು, ಮುಟ್ಟಾಳ ಅಂತ ಬರೀಬೋದಾ? ಬಳಸ್ತಾರೆ. ಮೂರ್ಖ ಮತ್ತು ಗೌರವಾನ್ವಿತ ಮುಖ್ಯಮಂತ್ರಿಯನ್ನ ನೀವು ಆ ರೀತಿ ಬೈಯೋದನ್ನೇ ಮಾಡ್ಕೊಳ್ಳೋದೇ ಇಲ್ಲ. ಆ ರೀತಿ ಬೈಯೋದನ್ನು ಡಿಪೆಂಡ್ ಮಾಡ್ಕೊಳ್ಳೋದಿದ್ರೆ ನೋ ಆರ್ಗ್ಯುಮೆಂಟ್. ಇದು ಏನಂದ್ರೆ ನರೇಂದ್ರ ಮೋದಿ ಸರ್ಕಾರ ಬಂದ್ರೆ ಏನೆಲ್ಲ ಆಗಬಹುದು, ಮಾತಾಡಿದ್ರೆ ಬಾಯಿ ಮುಚ್ಚಿಸ್ತಾರೆ, ಇದು ಮಾಡ್ತಾರೆ ಅಂತಿದ್ರಲ್ಲ. ಎಕ್ಸಾಂಪಲ್ ಕರ್ನಾಟಕದಲ್ಲಿ ಅವಹೇಳನಕಾರಿ ಏನಿದೆ? ಬಾಯಿ ಮುಚ್ಚಿಸಬಹುದು. ನನ್ನ ಒಂದು ಎಕ್ಸ್ಪ್ರೆಷನ್ ಅದು ಆಗ್ಬೋದು, ಅವರು ಸರ್ವಾಧಿಕಾರಿ ಆಗ್ಬೋದು, ನಾನು ಅದಕ್ಕೆ ಆಧಾರ ಕೊಡ್ತೇನೆ. ಮತ್ತೆ ನರಹಂತಕ ಅನ್ನೋ ಶಬ್ದದ ಬಳಕೆ, ಅದು ಮೂರ್ಖ ಮತ್ತು ಮುಟ್ಟಾಳ ಅನ್ನೋ ಶಬ್ದದ ಬಳಕೆ ಕಡಿಮೆ ಅಲ್ಲ. ಯಾರು ಬಳಸಿದ್ದಾರೆ? ನೀವು ಎಲ್ಲ ಕಮೆಂಟ್ ನನ್ನ ಎದುರು ತಂದಿಡ್ಬೇಡಿ. ಅಲ್ಲ, ನಾನು ನಿಮ್ಮ ಒಪಿನಿಯನ್ ಕೇಳ್ತಾ ಇರೋದು. ಖಂಡಿತ ನೀ ನರಹಂತಕ ಅಂತ ಅವ್ರು ಹೇಳಿದಾರ ಇಲ್ವೋ? ಅದಕ್ಕೆ ಇಲೆಕ್ಷನ್ ಕಮಿಷನ್ ನೋಟಿಸ್ ಕೊಟ್ಟಿದೆ, ಸಿಎಂ ಅವ್ರು ರಿಪ್ಲೈ ಮಾಡಿದ್ದಾರೆ. ಅಲ್ಲೇ ಕೇಳಿ ಅದನ್ನ ಅದು ಅನ್ನೋಟಿಸ್ಡ್ ಆಗಿ ಏನು ಹೋಗಿಲ್ಲ. ಇಲೆಕ್ಷನ್ ಕಮಿಷನ್ ನೋಟಿಸ್ ಕೊಟ್ಟಿದೆ, ಸಿಎಂ ಅವರು ಅದಕ್ಕೆ ರಿಪ್ಲೈ ಮಾಡಿದ್ದಾರೆ. ಇಲೆಕ್ಷನ್ ಕಮಿಷನ್ ವಾಸ್ ಸ್ಯಾಟಿಸ್ಫೈಡ್, ಸೊ ಕೇಸ್ ವಾಸ್ ಕ್ಲೋಸ್. ವೈ ಶುಡ್ ಯು ಬ್ರಿಂಗ್ ಅಗೇನ್ ಅಂಡ್ ಅಗೇನ್ ದಟ್ ಕಾಮೆಂಟ್? ಸರ್, ಅದಿರಲಿ. ಈಗ ದಿನೇಶ್ ಸರ್ ಇದೇನು ಸಾಮಾಜಿಕ ತಾಣದಲ್ಲಿ ಕೆಟ್ಟ ಭಾಷೆ ಬಳಸಬಾರ್ದು, ಅದು ಹೌದು. ಅಂದರೆ ಅದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಲ್ಲ. ಈಗ ನಾನೊಂದು ಲೈನ್ ಓದ್ತೀನಿ. ಜನನುಡಿಯಲ್ಲಿ ಆಗಿದ್ದಿದ್ದು ದಿನೇಶ್ ಅಮೀನ್ಮಠ್ ಅವರು ದೇವು ಪತ್ತಾರ್ ಅವರನ್ನು ಉದ್ದೇಶಿಸಿ, ನಿಮ್ಮ ವಾದ ತಪ್ಪು ಸಂದೇಶಕ್ಕೆ ಕಾರಣವಾಗುತ್ತದೆ. ಈಗ ನೀವು ನೋಡುತ್ತಿರುವುದು ನಮ್ಮ ಮೂಲ ಸಂಸ್ಕೃತಿಯಲ್ಲ, ನಮ್ಮದು ಭೂತ ದೆವ್ವಗಳ ಆರಾಧಿಸುವ ಬುಡಕಟ್ಟು ಸಂಸ್ಕೃತಿಯಾಗಿತ್ತು. ಅದನ್ನು ಒಡೆದು ಹಾಕಲಾಗಿದೆ. ಇಲ್ಲಿನ ಮಧ್ಯಮ ವರ್ಗ ಷಂಡರಂತೆ ವರ್ತಿಸಿ ಬಿಜೆಪಿಯ ದೊಡ್ಡ ವೋಟ್ ಬ್ಯಾಕ್ ಆಗಿರುವುದೇ ಇದಕ್ಕೆ ಕಾರಣ. ಇದು ಒಂದು ಸಾರ್ವಜನಿಕ ವೇದಿಕೆಯಲ್ಲಿ ದಿನೇಶ್ ಅಮೀನ್ಮಠ್ ಸರ್ ಅಂತವರು ಬಳಸುವಂಥ ಶಬ್ದವೇ. ನೀವು ಕಂಪ್ಲೇಂಟ್ ಕೊಡಿ, ಕಂಪ್ಲೇಂಟ್ ಕೊಡಿ ಸರ್. ಇದು ಆಗೋದಿಲ್ಲ. ಎಲ್ಲರೂ ಸಮಾಜ ಮಾಡಿ ನೀವು ಮೂವರು ಮಾತಾಡಬೇಡಿ. ಓಕೆ,
ನೀವು ಷಂಡ ಎನ್ನುವ ಶಬ್ದ ಇದೆಯಲ್ಲ, ಕೈಲಾಗದವನು ಷಂಡ್ರು ಅಂತ ಸಾಮಾನ್ಯವಾಗಿ ಸಾಹಿತ್ಯಿಕವಾಗಿ ಬಳಸ್ತಾರೆ. ಎಲ್ಲ ನೀವು ಯಾವ ಸಾಹಿತ್ಯವನ್ನು ತೆಗೊಳ್ಳಿ, ಸಾಹಿತ್ಯದಲ್ಲಿ ಇದನ್ನೇ ನಾನು ಇದು ಮಾಡೋದಾದ್ರೆ ಮೂರ್ಖನನ್ನು ಹೇಳ್ಬಹುದು. ಮುಟ್ಟಾಳ ಅಂತ ಅಲ್ಲ, ಮೂರ್ಖ ಬೇರೆ. ಮೂರ್ಖನನ್ನು ನಾವು ನಿಮಗೆ ಬಳಸುವ, ನೀವು ನನಗೆ ಬಳಸಬಹುದು. ಇಲ್ಲ 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 ಒಂದು ಪ್ರಶ್ನೆ ಇದೆ. ಕೆಲವು ಬೈಗುಳಗಳು ಸಭ್ಯ, ಕೆಲವು ಅಸಭ್ಯ ಅಂತ ವಿಂಗಡಣೆ ಒಂದು ಮಾಡ್ತಾರೆ. ಸಣ್ಣ ಬ್ರೇಕ್ ಸಮಯ ಆಗಿದೆ. ಇದಕ್ಕೆ ಮಾನದಂಡ ಬೇಕಲ್ಲ. ಒಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ. ಇಡೀ ಚರ್ಚೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಪರ ವಿರೋಧ ಅನ್ನೋದಕ್ಕಿಂತ ಬಳಸಿದ ಶಬ್ದಗಳ ಡಿಕ್ಷನರಿ ಮೀನಿಂಗ್ಗಳ ಮೇಲೆ ಹೋಗ್ತಾ ಇದೆ. ಡಿಕ್ಷನರಿ ಮೀನಿಂಗ್ಗಳ ಮೇಲೆ ಹೋಗ್ತಾ ಇದೆ. ಒಂದು ಸಣ್ಣ ಬ್ರೇಕ್ನ ಸಮಯ. ಬ್ರೇಕ್ನ ನಂತರ ಈ ಚರ್ಚೆಯನ್ನು ಮುಂದುವರಿಸ್ತೀನಿ. ಬ್ರೇಕ್ ನಂತರ ನ್ಯೂಸ್ ಅವರಿಗೆ ಮತ್ತೊಮ್ಮೆ ಸ್ವಾಗತ. ನಿಲುಮೆ ಗ್ರೂಪ್ನ ಅಡ್ಮಿನ್ ಸೇರಿದಂತೆ 6 ಜನರ ವಿರುದ್ಧ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರು ಕೊಟ್ಟಿರುವ ದೂರಿನ ವಿಷಯದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಬ್ರೇಕ್ಗಿಂತ ಮುಂಚೆ ವೆಬ್ಸೈಟ್ನ ನಿರ್ವಾಹಕರಾದಂಥ ರಾಕೇಶ್ ಶೆಟ್ಟಿ ಅವರು ಒಂದು ಉದಾಹರಣೆಯನ್ನು ಕೊಟ್ಟರು. ದಿನೇಶ್ ಅಮೀನ್ ಮಟ್ಟು ಅವರು ಒಂದು ಸಾರ್ವಜನಿಕ ಸಭೆಯಲ್ಲಿ ಮಾತನಾಡುವ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರಿಗೆ ಮತ ಹಾಕಿದಂಥ ಮಧ್ಯಮ ವರ್ಗದ ಷಂಡರು ಅನ್ನೋ ಶಬ್ದ ಬಳಸಿದ್ದಾರೆ. ಬಿಜೆಪಿಯ ಮತ ಹಾಕಿದ ಷಂಡರು ಅನ್ನುವಂಥ ಆ ಶಬ್ದದ ಪ್ರಯೋಗವನ್ನು ತಾವು ಸಮರ್ಥಿಸಿಕೊಳ್ತೀರಿ. ಆದರೆ ಮೂರ್ಖ ಮತ್ತು ಮುಟ್ಟಾಳ ಅನ್ನುವ ಶಬ್ದಗಳು ತಮ್ಮನ್ನು ಹೆಚ್ಚು ಹರ್ಟ್ ಮಾಡ್ತವೆ ಸರ್. ನಾನು ಅಲ್ಲಿ ಹೇಳುವಾಗಲೂ BJP ಅಂತ ಹೇಳಿಲ್ಲ. ಈಗ ನಾನು ಅಲ್ಲಿ ಬಂದಿದ್ದು, ನಾನು ಅದು ನೋಡಿಯೂ ಇಲ್ಲ, ಅದ್ರ ಕ್ಲಾರಿಫಿಕೇಶನ್ ಕೊಡಲಿಕ್ಕಾಗಿಲ್ಲ ನನಗೆ. ಅದು ಬಂದಿದೆ. ನಾನು ಷಂಡ ಎನ್ನುವ ಶಬ್ದವನ್ನು ಬಳಸಿದ್ದು ಹೌದು. ಈ ಮಧ್ಯಮ ವರ್ಗವನ್ನು ಬೂರ್ಜೋ ಅಂತ ಹೇಳ್ತಾರೆ. ಬೂರ್ಜೋ ಅಂತ ಹೇಳ್ತಾರೆ ಅಂದರೆ ಅವರಿಗೆ ಒಪಿನಿಯನ್ಗಳೇ ಇರುವುದಿಲ್ಲ ಸಾಮಾನ್ಯವಾಗಿ. ಈ ದೇಶದಲ್ಲಿ ನಾನು ಓದ್ಕೊಂಡದ್ದು ಮತ್ತು ಎಲ್ರಿಗೂ ಗೊತ್ತಿದೆ, ಈ ದೇಶದಲ್ಲಿ ಏನಾದರೂ ಬದಲಾವಣೆ ಆಗೋದಿದ್ರೆ ಒಂದು ಶ್ರೀಮಂತರೇ ಇರಬೇಕು, ಶ್ರೀಮಂತರ ವಿರುದ್ಧ ಒಂದು ಬಂಡೆ ಹೇಳಬೇಕು, ಇಲ್ಲದ್ರೆ ಬಡವರು ದಂಗೆ ಹೇಳ್ಬೇಕು. ಈ ಮಧ್ಯಮ ವರ್ಗದವರು ಇದಾರಲ್ಲ, ಅವ್ರು ಕೈಲಾಗದ್ರೆ ಅವ್ರಿಗೆ ಏನು ಯಾವುದೇ ಬೆಳವಣಿಗೆ ಬಗ್ಗೆ ಇರುವುದಿಲ್ಲ. ಶಬ್ದ ಪ್ರಯೋಗವನ್ನು ತಾವು ಸಮರ್ಥಿಸಿಕೊಳ್ತೀರಿ. ಖಂಡಿತ. ಕೈಲಾಗದವನೇನು ಅದು 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 ಡಿಫೆಮೇಟ್ರಿ ಆದ್ರೆ ಮಧ್ಯಮ ವರ್ಗದವರು ಎಲ್ಲರೂ ಕೂಡಿ ನನ್ನ ಮೇಲೆ ಡಿಫೆಮೇಷನ್ ಸುಟ್ ಫೈಲ್. ಈ ಕೇಸ್ಗಳು ಹಾಕೋದು ಅಂದ್ರೆ ನಾವು ಎಲ್ಲಿವರೆಗೂ ಹಾಕೊಂಡು ಹೋಗೋದು? ಅವ್ರು ಕಾನೂನು ಇರುವುದೇ ಅದಕ್ಕೆ ರಾಕೇಶ್. ನೀವು ನೆಲದ ಕಾನೂನಿಗೆ ಗೌರವ ಕೊಡಬೇಕು. ಕಾನೂನಿದೆ ಅಂತ ಹೇಳಿ ಎಲ್ಲದಕ್ಕೂ ಈ ತರ ಕೇಸ್ ಹಾಕೊಂಡು ಹೋದ್ರೆ ಹೇಗೆ ನಡೆಯುತ್ತೆ? ಕಾನೂನು ಮತ್ತೆ ನೀವು ರಾಕೇಶ್ ಒಂದು ಹೇಳಿ, ನಾನು ಈ ಕಂಪ್ಲೇಂಟ್ ಕೊಟ್ಟದ್ದು ನನಗೆ ಅವಮಾನ ಆಗಿದೆ ಅಂತಲ್ಲ, ಕಾನೂನಿನ ಉಲ್ಲಂಘನೆ ಆಗಿದೆ ಅಂತ ಕೊಟ್ಟರು. ಹಾಗೆ ನೋಡಿ. ಓಕೆ, ನಾ ಒಂದು ಇದು ಬರ್ತೇನೆ. ಇಲ್ಲ ಇಲ್ಲ ಇಲ್ಲ, ನಿಮ್ಮದನ್ನೇ ತಗೊಳ್ತಾ ಇದ್ದೀನಿ. ನೀವು ಖಂಡಿತವಾಗಿಯೂ ಸರ್, ನಮಗೆ ಚರ್ಚೆ ಯಾವ ಶಬ್ದಗಳ ಪ್ರಯೋಗದಿಂದ ವ್ಯಕ್ತಿಯೊಬ್ಬನ ಘನತೆಗೆ ಕುಂದು ಬರುತ್ತೆ. ಸಪೋಸ್ ನಾನು ಒಂದೇ ಒಂದು ವಾಕ್ಯದಲ್ಲಿ ಹೇಳ್ತೇನೆ, ನಾನು ಆ ರೀತಿ ಬಳಸಿದ್ರೆ ನನ್ನ ವಿರುದ್ಧನೂ ಕಂಪ್ಲೇಂಟ್ ಕೊಡಿ, ನನ್ನ ವಿರುದ್ಧನೂ ಡಿಫಮೇಷನ್ ಸೂಟ್ ಫೈಲ್ ಮಾಡಿ. ನಾನು ಹೇಳಿದೆ ನಾನು ಮಾಡಬಾರ್ದಂತ ಅಲ್ಲ, ಮತ್ತು ಈ ಪ್ರಕ್ರಿಯೆ ಮುಂದುವರ್ಕೊಂಡು ಹೋಗ್ಲಿ ಅಂದ್ರೆ ಮಾಡಲಿ. ನಾನು ನೋಡಿ, ನಾನು ಇನ್ನೂ ಹೇಳ್ತೇನೆ, ನನಗೆ ರಾಕೇಶ್ ಶೆಟ್ಟಿ ಅವರನ್ನಾಗಲಿ ಆ ಹುಡುಗರನ್ನು ನೀವು ಬೇಕಾದ್ರೆ ನೀವು ಫೋನಿನ ತಗೊಳ್ಳಿ, ಸಾತ್ವಿಕನನ್ನು ಮತ್ತು ಮಲ್ಲು ಬಿರಾದರ್ನನ್ನು, ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಅವರಿಗೆ ನಾನು ಏನು ಹೇಳಿದ್ದೇನೆ ಕೇಳಿ. ಸಾತ್ವಿಕ್ನನ್ನು ಅವನೊಬ್ಬ ಗವರ್ಮೆಂಟ್ ಎಂಪ್ಲಾಯ್, ಅವನ ಮೇಲೆ ಕೇಸ್ ರಿಜಿಸ್ಟರ್ ಆಗಬಾರದಂತ ನಾನು ಪ್ರಯತ್ನ ಮಾಡಿದೆ. ಸರ್, ಅಷ್ಟೊಂದು ಇದ್ದಿದ್ರೆ ಸಾತ್ವಿಕ್ ಮೇಲೆ ಕೊಡ್ಲೇಬಾರ್ದಿತ್ತು ಫಸ್ಟ್ ಪಾಯಿಂಟ್, ಬಿಕಾಸ್ ಹಿ ವಾಸ್ ನಾಟ್ ದೇರ್ ಇನ್ ಫೇಸ್ಬುಕ್. ಸಾತ್ವಿಕ್ ಯಾರಂತ ನಮಗೇನು ಗೊತ್ತು? ಈ ಡಿಯಾಕ್ಟಿವೇಟೆಡ್ ಸರ್ ಕೇಸ್ ರಾಕೇಶ್, ಒಂದು ಗ್ರೂಪಿನ ಅಡ್ಮಿನ್ ಆಗಿ ಆ ಗ್ರೂಪಿನಲ್ಲಿ ಪ್ರಕಟವಾಗುವಂತಹ ಅಷ್ಟೂ ಕಮೆಂಟ್ಗಳಿಗೆ ನೀವು ಬಾಧ್ಯಸ್ಥರಾಗ್ತೀರಿ, ನೀವು ರೆಸ್ಪಾನ್ಸಿಬಲ್ ಆಗ್ತೀರಿ, ಒಪ್ಕೊಳ್ತೀರಾ ತಾವು? ಹೌದು. ಆದ್ರಿಂದ ಬಂದಿರುವಂತಹ ಈ ಕಮೆಂಟ್ಗಳಿಗೆ ತಾವು ಬೆಲೆ ತರಬೇಕಾಗುತ್ತೆ. ಬಂದಿರುವ ಈ ಕಮೆಂಟ್ಗಳನ್ನ ಆಸ್ ಅನ್ ಅಡ್ಮಿನ್ ನಾನು ಏನು ಮಾಡಬೇಕಿತ್ತು ತೆಗೆದಾಕಿದ್ದೀನಿ. ಸೊ ನಾನೇನು ತ್ರಿಕಾಲ ಜ್ಞಾನಿ ಎಲ್ಲ ಈ ರೀತಿ ಬಂದಿದೆ ಅಂತ ಸಡನ್ ನನಗೆ ಗೊತ್ತಾಗೋದಿಲ್ಲ. ನಾವು ನಮ್ಮ ಕೆಲಸದ ಬಿಡುವಿನ ವೇಳೆಯಲ್ಲಿ ನಿಲುಮೆ ಅನ್ನುವುದು ಈ ನಾಡಿನ ಸಂಸ್ಕೃತಿಯ ಮೇಲೆ ನಮಗಿರುವ ಪ್ರೀತಿಗಾಗಿ ನಾವು ಮಾಡಿಕೊಂಡಿರೋ ವೆಬ್ಸೈಟು. ನಮ್ಮ ಕೆಲಸದ ಬಿಡುವಿನ ಸಮಯದಲ್ಲಿ ನಮ್ಮ ಸ್ವಂತ ಹಣ ಖರ್ಚು ಮಾಡಿಕೊಂಡು ನಾವು ಮಾಡ್ತಿರೋ ವೆಬ್ಸೈಟು. ಇದನ್ನು ನಾವು ದಿನದ 24 ಗಂಟೆ ನೋಡಿದ್ರೆ ನಮ್ಮ ಹೊಟ್ಟೆಪಾಡು ನಡೆಯಲ್ಲ. ನಮ್ಮ ಮನೆಯಲ್ಲಿ ಎಲ್ಲ ನಾವೆಲ್ಲ ಬೆಳೆದು ಬಂದವರಲ್ಲ. ಪ್ರಾಕ್ಟಿಕಲ್ ಥಿಂಗ್ಸ್. ನೀವು ಹೇಳಿದ್ದನ್ನು ಎಲ್ಲ ಈ ರೀತಿ ಮಾಡೋದಾದ್ರೆ ನೀವು ಜುಗರ್ಬರ್ಗ್ ಮೇಲೆ ಕಂಪ್ಲೇಂಟ್ ಕೊಡಬೇಕಾಗುತ್ತೆ. ಕೇಳಿ, ನೀವು ನಾನು ಕೇಳಿದನ್ನು ಕೇಳಿ. ಒಬ್ಬ ಸಂಪಾದಕ, ಅದರಲ್ಲಿ 100 ಮಂದಿ ರಿಪೋರ್ಟರ್ಗಳು ಇರ್ತಾರೆ. ಅವನು ಏನೋ ಒಂದು ಬರೆದಿದ್ದಕ್ಕೆ ನಾನು ಒಬ್ಬ ನೋಡ್ಲಿಕ್ಕಾಗತ್ತಾ? ಮೀಡಿಯಾ ಮತ್ತೆ ಸೋಷಿಯಲ್ ಮೀಡಿಯಾ, ನಾನು ಸೋಷಿಯಲ್ ಮೀಡಿಯಾ ಇವತ್ತು ರಿಯಲ್ ಮೀಡಿಯಾ. ನಾನು ಹೇಳ್ತೇನೆ, ನಿಮ್ಗೆ ಸ್ವಲ್ಪ ಕೇಳಿ. ನಾನು ಇದನ್ನು ಕೊಡುವ ಉದ್ದೇಶ ಕೂಡ ನನಗೇನೋ ಒಂದು ಬಹಳ ದೊಡ್ಡ ಅಗೌರವವಾಗಿದೆ, ಅನ್ಯಾಯ ಆಗಿದೆ ಅಂತಲೂ ಅಲ್ಲ. ಸೋಷಿಯಲ್ ಮೀಡಿಯಾ ಇದೆಯಲ್ಲ ಇವತ್ತು ಅದು ಪಾಪ್ಯುಲರ್ ಆಗ್ಬೇಕು. ಅದು ಯಾಕಂದ್ರೆ ಅದು ಸೋಷಿಯಲ್ ಮೀಡಿಯಾದ ಮೂಲಕನೇ ಒಬ್ಬ ರೀಡರ್ ಕೂಡ ಎಡಿಟರ್ ಆಗ್ತಾ ಇರೋದು, ರೀಡರ್ಸ್ ಜರ್ನಲಿಸ್ಟ್ ಆಗ್ತಾ ಇರೋದು.
ನೀವು ಅರಬ್ ಸ್ಪ್ರಿಂಗ್ ಬಗ್ಗೆ ಮಾತಾಡ್ತಾ ಇದ್ರಿ. ಅದಕ್ಕಾಗಿ ಅದರ ಮಿಸ್ಯೂಸ್ಗಳು ನಿಲ್ಲಬೇಕು ಎನ್ನುವ ಒಂದು ಕಾರಣಕ್ಕಾಗಿ ಇದು ನಾನೇನು ಮೊದಲ ಬಾರಿ ಹೇಳೋದಲ್ಲ. ನೀವು 2014ನಲ್ಲಿ ನರೇಂದ್ರ ಮೋದಿಯವರ ವಿರುದ್ಧ ಪಣಜಿಯ ಒಬ್ಬ ಶಿಪ್ ಬಿಲ್ಡಿಂಗ್ ಪ್ರೊಫೆಷನಲ್ ಅವನು ಏನು ಹೇಳಿದಾನೆ, ಲಾರ್ಜರ್ ಗೇಮ್ ಪ್ಲಾನ್ ಟು ಪ್ರಮೋಟ್ ಕಮ್ಯುನಲ್ ಅಂಡ್ ಸೋಷಿಯಲ್ ಡಿಸಾರ್ಮನಿ ಇನ್ ದಿ ಸ್ಟೇಟ್ ಅಂತ ಕೇಳಿದ್ದಕ್ಕೆ ಅವನು ಅರೆಸ್ಟ್ ಆಗಿದ್ದಾನೆ. ಕೇಳಿ, ಪಾರಿಕರೇ ಚೀಫ್ ಮಿನಿಸ್ಟರ್ ಯಾಕೆ ಮಾಡಿದ್ರು? ಇದರಲ್ಲಿ ಏನು ಡಿಫೆಮೇಟರಿ ಇದು?